ಇವತ್ತು ಉದ್ಧವ್ ಠಾಕ್ರೆಯಲ್ಲೂ ಸಹ ಗಟ್ಟಿತನ ಇಲ್ಲ. ಇವತ್ತು ನಾವು ಲಾಲು ಪ್ರಸಾದ್ ಯಾವ್ದಾದ್ರು ಸಹಿತ ಕಾಮೆಂಟ್ ಮಾಡ್ತಿರ್ತೀವಿ, ಯಾಕಪ್ಪ ಅಂದ್ರೆ ಅವ್ರನ್ನ ಗಟ್ಟಿತನ ಉಳಿದಿಲ್ಲ. ಇದೇ ಲಾಲು ಪ್ರಸಾದ್ ಅವರು ಒಂದು ಕಾಲಕ್ಕೆ ಇದ್ದಾಗ ಕೇಜ್ರಿವಾಲ್ಗೆ ಚಾಲೆಂಜ್ ಮಾಡಿದ್ರು ಅವರು, ನೀ ರಾಜಕೀಯಕ್ಕೆ ಬಾ, ಅದು ಗೊತ್ತಾಗ್ತದೆ ಭ್ರಷ್ಟಾಚಾರ ಹೆಂಗೆ ನೋಡ್ತಾನೆ ಅಂತೇಳಿ. ಇವತ್ತು ಅವರು ನಮ್ಮ ಕೇಜ್ರಿವಾಲ್ ಸಿಕ್ಕಿದ್ದು ಅದೇ ಆಧಾರ ಮೇಲೆ ಕೇಜ್ರಿವಾಲ್ ಬಂದಿದ್ರು ಅವರು ರಾಜಕೀಯದಲ್ಲಿ. ಮತ್ತು ಇನ್ನೊಂದು ಹೇಳಿದ್ರು ಕೇಜ್ರಿವಾಲ್ ಬರೋ ಮುಂದೆ, ಅಣ್ಣ ಹಜಾರೆ ಅವರು ಬೇಡಪ್ಪ ರಾಜಕೀಯ ತಪ್ಪ ಹೊಲಸು ಅಂತ ಹೇಳಿದ್ರು. ಅದು ಹೊಲಸು ಹೋಗ್ಬೇಕಾದ್ರೆ ಹೊಲಸು ಇಳಿಲೇಬೇಕಾಗ್ತದೆ, ಗಡ್ರಲ್ಲಿ ಹಿಡಿದಾಗ ಗಡ್ಡ ಸ್ವಚ್ಛ ಆಗ್ತದೆ. ಅದಕ್ಕೆ ನಾವು ಬಂದೀನಿ ಅಂತ ಹೇಳಿದ್ರು. ಅದು ಇವತ್ತು ಆರೋಪಗಳು ಬಂದಿದ್ದಾವೆ, ಅವ್ರ ಕಲೆಗಳು ಮೂಡಿದಾವೆ. ಅದು ಯಾವ ಹೋಗ್ತದೆ ಇಡಿಯಿಂದ ಹೋಗುವಂಥದ್ದು. ಇಡಿ ಅವ್ರನ್ನ ಬಿಟ್ಟಾಗ ಅಪ್ರೂವ್ ಮಾಡಿದಾಗ ಡಿಸ್ಪ್ರೂವ್ ಮಾಡಿದಾಗ ಹೋಗುವಂಥದ್ದು. ಅದು ಇನ್ಮೇಲೆ ನೋಡೋ ಜನ ಬಂದಾಗ ಅದು ಗೊತ್ತಾಗ್ತದೆ. ಬಟ್ ಇದ್ದಿದ್ರಲ್ಲಿ ಈ ಸಂಜಯ್ ಸಿಂಗ್ ಅಂತವರು ಇವತ್ತು ನಮಗೆ ಬೇಕಾಗಿದ್ದಾರೆ. ಬೆಸ್ಟ್ ಅದಾರೋ ಇಲ್ಲೋ ಇನ್ನು ನ್ಯಾಯಾಲಯ ಡಿಸಿಷನ್ ಮಾಡಲು. ಆದರೆ ಇವತ್ತಿನ ತನಕ ಅವ್ರ ವರ್ತನೆ, ಜನರಿಗೆ ಅಪ್ರೋಚ್ ಮಾಡೋಂಥ ರೀತಿ ಮತ್ತು ಸತ್ಯವನ್ನು ಮುಖದಲ್ಲಿ ಹೊಡೆಯುವಂಥ ಒಂದು ದಿಷ್ಟತನ ನಾವು ಅವರಲ್ಲಿ ನೋಡ್ತೀವಿ. ಈಗ ಈ ರೀತಿ ಜೈಲಿಗೆ ಹೋಗಿ ವಾಪಸ್ ಬಂದ ನಂತರ ಬಿಜೆಪಿಗರಿಗೆ ಅಥವಾ ಅವರ ವಿಪಕ್ಷದವರಿಗೆ ಒಂದ್ ರೀತಿ ಅವ್ರ ವಿರುದ್ಧ ಎತ್ಕಟ್ಟಕ್ಕೆ, ಜನರನ್ನ ಎತ್ಕಟ್ಟಕ್ಕೆ ಒಂದು ವಿಷಯ ಸಿಕ್ಕಾಗಿರುತ್ತೆ. ಸೊ ಮುಂಚೆಗಿನ ತರನೇ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗತ್ತಾ ಅವರು? ನೋಡ್ರಿ, ಜನರ ಮೇಲೆ ಎಷ್ಟು ಪ್ರಭಾವ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಸುಲಭದ ಕೆಲಸ ಅಲ್ಲ. ಈಗಾಗಲೇ ರಾಡಿ ಕೊಡ್ತದೆ, ಜಾಮೀನು ಸಿಕ್ಕಿದ್ರೆ ಬಗ್ಗೆ ಹಿರ್ತಂತಲ್ಲ. ಒಂದು ಸಮಾಧಾನ ಏನಂದ್ರೆ ಅಟ್ಲೀಸ್ಟ್ ಹೊರಗೆ ಬಂದು ಮಾತಾಡೋದಕ್ಕೊಂದು ಅವಕಾಶ ಪ್ಲಾಟ್ಫಾರ್ಮ್ ಸಿಕ್ತು ಅಂತ ಹೇಳುವಂಥದ್ದು. ಇದು ಜನರನ್ನು ನಂಬಿಸೋದು ಬಿಡೋದು, ಇವರಲ್ಲಿ ಡಿಸ್ಪ್ರೂವ್ ಮಾಡಿ ಕೋರ್ಟ್ನಿಂದ ಸಂಪೂರ್ಣ ಹೊರಗೆ ಬರ್ಬೇಕು ಅವ್ರು ಜಾಗ ಮಾಡಿದಂಗೆ. ಆದ್ರೆ ಅಲ್ಲಿವರೆಗೂ ತುಂಬಾ ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದಕ್ಕಿರೋದು ಒಂದು ಹೇಳಿ. ಮತ್ತು ಇವತ್ತು ಸುಪ್ರೀಂ ಕೋರ್ಟ್ ಇದ್ರೂ ಸಹಿತ ಇದು ಆದರೂ ಅವ್ರಿಗೆ ನಾವು ಕ್ಲೀನ್ ಚಿಟ್ ಕೊಡೋದು ಬೇಕಾಗಿಲ್ಲ ಯಾರಿಗೂ. ಅಟ್ಲೀಸ್ಟ್ ಅವ್ರನ್ನ ಕೈಯ ಕಾಲ ಕಟ್ಟಿ ಒಳಗೆ ಓದಿದ್ದಲ್ಲ. ಇವತ್ತು ಕೇಜ್ರಿವಾಲ್ನಾಗಿರ್ಬೋದು, ಸಿಸೋಡಿಯಾ ಅವ್ರನ್ನಾಗಿರ್ಬೋದು, ಸತ್ಯೇಂದ್ರ ಜೈನ್ನಾಗಿರ್ಬೋದು, ಇನ್ನುಳಿದವ್ರು ಅದೇ ರೀತಿ ಅನೇಕರು ಇರ್ಬೋದು. ನಮ್ಮ ಹೇಮಂತ್ ಸೊರೇನ್ ಆಗಿರ್ಬೋದು, ತೇಜಸ್ವಿ ಆಗಿರ್ಬೋದು. ದೇಶವ್ರು ಸ್ವತಃ ಹೇಳ್ತಾ ಇದ್ದಾರೆ, ಮನೆಯ ಜಾಗ ಎಲ್ಲಿದ್ರೆ ಬ್ಲಡ್ಗೆ ಎಲ್ಲಿ ತೋರಿಸ್ಬಾರ ಅಲ್ಲಿ ಹೋಗ್ತಾನೆ ಅಂತೇಳಿ. ಇವರನ್ನು ತೋರ್ಸಾಗುತ್ತಾ ಇರಲಿಲ್ಲ, ಅದ್ರ ಎನ್ಕ್ವೈರಿ ಮಾಡೋಗ್ತಾ ಇರಲಿಲ್ಲ, ಒಳಗೆ ಕೊಡ್ತಾ ಇದ್ದಾರೆ. ಮತ್ತು ಒಂದು ದೋಷಾರೋಪ ಪಟ್ಟಿ ಒಳಗಿದ್ದ ಮತ್ತು ಬೆಳೀತಾ ಹೋಗ್ತಾ ಇದ್ದಾವ. ಇದರಿಂದಾಗಿ ನೀವು ಸತ್ಯವನ್ನು ಯಾರಪ್ಪ ಇವರು ನಿಜವಾಗಿ ಇರ್ಬೋದಿಲ್ಲ ಅಂತ ಅಲ್ಲಿಗೆ ಹೋಗೋದಿಲ್ಲ. ಎಲ್ಲಿವರೆಗೆ ಕ್ಲೀನ್ ಚಿಟ್ ಸಿಗೋದಿಲ್ಲ ಅಲ್ಲಿವರೆಗೆ ಇವರು ಶಂಕಿತರಲ್ಲ ರೀ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವ್ರು ಅಟ್ಲೀಸ್ಟ್ ಮಾತಾಡೋ ಹೋಗ್ತಾರೆ, ಅದು ಹೊರಗೆ ಬಂದು ಮಾತಾಡೋ ಹೋಗ್ತಾರೆ, ತಿಳಿಸೋ ಹೋಗ್ತಾರೆ. ನೀವು ಅವ್ರ ಕೇಸ್ ನಡೀಲಿ ಹೋಗ್ರಿ. ಮತ್ತು ಇವ್ರು ಯಾರೂ ದೇಶ ಬಿಟ್ಟು ಓಡಿ ಹೋಗೋರಲ್ಲ. ನೀವು ಯಾರಿಗೆ ಜಾಮೀನು ಕೊಡೋದಿಲ್ಲಪ್ಪ ಅಂದ್ರೆ ದೇಶ ಬಿಟ್ಟು ಓಡಿ ಹೋಗ್ತಾನೆ. ಅದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದೊಡ್ಡದ. ಈಗ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದ ಅಂದಾಗ ಅದು ಮಾತಪ್ಪ. ಇಲ್ಲಿ ಯಾವ ಎವಿಡೆನ್ಸು ಇಲ್ಲ, ಕೇವಲ ಊಹಾಪೋಹಗಳ ಮೇಲೆ. ನೀ ಅಲ್ಲಿ ಹೋಗಿದ್ದಿ, ಅವ್ರ ಜೊತೆ ನಿಂತು ಮಾತಾಡಿದಿ, ನಿನಗೆ ಅವಾಗ ಏನು ಸಂಬಂಧ ಇರ್ಬೇಕಂದ್ರೆ ಏನು ಅಣ್ಣ ತಂಗಿ ಸಂಬಂಧ ಇರ್ಬೋದು, ಗೆಳೆಯನ ಸಂಬಂಧ ಇರ್ಬೋದು, ಎಲ್ಲದಕ್ಕೂ ನಮ್ಮ ಹಳದಿ ಕನ್ನ ಬೇಕಾ ಅದಕ್ಕೆ. ಈಗ ನಮ್ಮ ಜೊತೆಗೆ ಯಾರೋ ಒಬ್ಬರು ಸರಿಯಾಗಿ ಹೊರಗೆ ಬಂದು ಮಾತಾಡಿ ಹೋಗ್ತಾರೆ. ಇಲ್ಲಿ ಜೊತೆ ಮಾತಾಡೋದಿಲ್ಲ, ನೀವು ವ್ಯಾಪಾರ ಮಾಡಿದ್ರಿ ಅಂದ್ರೆ ಏನಿದ್ರ ಅರ್ಥ? ನೀವು ಪ್ರೂವ್ ಮಾಡಿದ್ರೆ ಅದನ್ನು. ಈ 100 ಕೋಟಿದ ಆ್ಯಕ್ಚುಲಿ ಎಲ್ಲಿ ಹೊತ್ತು ಎಲ್ಲಿ ಬತ್ತು ಒಂದು ಪೈಸಾ ಸಿಕ್ಕಿಲ್ಲ ಇಲ್ಲಿವರೆಗೆ. ಅದು ಎಲ್ಲಿ ಹೋದ್ರು ಪ್ರೂವ್ ಮಾಡಿಕೊಂಡ್ರೆ ಇಲ್ಲಾಂದ್ರೆ ಯಾಕೆ ಕಾಡ್ತಾ ಇದ್ದೀರಿ ಅಂತ. ಎಲ್ಲರೂ ನೋಡ್ರಿ, ನಾವು ಸಾರ್ವಜನಿಕ ರಂಗದಲ್ಲಿದ್ದೀವಿ, ಯಾರಾದ್ರೂ ಬಂದು ಭೇಟಿ ಆಗ್ತಾ ಇರ್ತಾರೆ, ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಮತ್ತು ಯಾರೋ ನಮ್ಮ ಕೆಲಸಕ್ಕೆ ಬಂದು ಭೇಟಿಯಾಗಿರ್ತಾರೆ, ಬೇರೆ ಕೆಲಸಕ್ಕೆ ಬಂದಿರ್ತಾರೆ ಅವ್ರು. ಈಗ ಒಬ್ಬ ಏನೋ ಕಾಳಧಂದೆ ಮಾಡ್ತಾ ಇರ್ತಾನೆ, ಅವ್ನು ನಮ್ಮ ಕಡೆ ಬೇರೆ ಕೆಲಸಕ್ಕೆ ಬಂದಿರ್ತಾನೆ, ಅವ್ನು ವೈಯಕ್ತಿಕ ಏನೋ ಮತ್ತೆ ಬಂದಿರ್ತಾನೆ. ಅದನ್ನು ಅವ್ರು ಹೇಳಿದ್ದಿಲ್ಪ ಇದಕ್ಕೆ ಬಂದಿದ್ದ ಅಂತ ಹೇಳಿ ಮುಗಿಸ್ಬೇಕಲ್ಲಿ. ಅದ್ರ ಮೇಲೆ ನಾವು ಸಂಶಯ ಮಾಡ್ತೀವಿ ಅಂದ್ರೆ ಅದಕ್ಕೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡಬೇಕು. ಬರೀ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ಶಿಕ್ಷೆ ಆಗೋದಿಲ್ಲ ರೀ. ಮಾಡಬಾರ್ದು, ತಪ್ಪದ ಅಪರಾಧ. ಯಾಕೆ ಅಪರಾಧ ಅಂತಂದ್ರೆ ಅಪರಾಧಿಗೆ ಶಿಕ್ಷೆ ಆಗೋದು ಅದು ಯೋಗ್ಯ. ಆದರೆ ನಿರಪರಾಧಿಗೆ 100 ಮಂದಿ ಅಪರಾಧ ಶಿಕ್ಷೆ ಆಗೋದು ಒಬ್ಬೊಬ್ಬ